हेलो एवरीवन, फायर मीडिया न्यूज़ में आपका स्वागत है। कांग्रेस लीडर धनराज ताड़मपल्ली ने पूर्व प्रधानमंत्री डॉक्टर मनमोहन सिंह के निधन पर सीपीईडी ग्राउंड बेलगाम में इन्हें श्रद्धांजलि पेश की और धनराज ताड़मपल्ली के जनसंपर्क ऑफिस बसो कल्याण में भी पूर्व प्रधानमंत्री को श्रद्धांजलि दी गई। इस मौके पर अर्जुन कनक, राजन चौधरी, नौलिंग पाटिल और केपीसीसी के विधिवादी व्यापारी विभाग के अध्यक्ष राजकुमार मोरे, राजेश्वरी मोरे, सैयद ख्वाजा साहब, दत्तू भेंडे, विलास और कई लोग मौजूद थे। मनमोहन सिंह ಅವರಿಗೆ ಜೈ, मनमोहन सिंह ಅವರಿಗೆ ಜೈ। ಇಂದು ಸ್ವರ್ಗಸ್ಥರಾಗಿರುವ ಮಾಜಿ ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್ ಜಿ ಅವರಿಗೆ ಭಕ್ತಿಯಿಂದ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ. ನಮ್ಮ ದೇಶದ ಆರ್ಥಿಕ ತಜ್ಞರಾದಂಥ ಪ್ರಧಾನಿಯಾಗಿ 10 ವರ್ಷ ಯಶಸ್ವಿಯಾಗಿ ಈ ಭಾರತ ದೇಶದ ಪ್ರಧಾನಿಯಾಗಿ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿದ ಏಕೈಕ ಪ್ರಧಾನಮಂತ್ರಿ ಅಂದರೆ ಅದು ಮನಮೋಹನ್ ಸಿಂಗ್ ಆಗಿರ್ತಾರೆ. ಇವತ್ತು ನಾವು ಬಹಳ ದುಃಖದಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ನಮಗೆ ಎಲ್ಲಿವರೆಗೆ ನಮಗೆ ನಮ್ಮ ಪ್ರಧಾನಿಯವರ ಒಂದು ಆರ್ಥಿಕತೆಯನ್ನು ಸುಧಾರಿಸಿಕೊಡ್ತಿದ್ದಾರೆ. ಇವತ್ತು ಒಬಾಮಾ ಇವನು ಹೊರ ದೇಶದ ಪ್ರಧಾನಿಗಳು ಸಹ ಇವರ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಮಾಡಿದಕ್ಕೋಸ್ಕರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಇವತ್ತು ಅವರು ಏನು ಕೆಲಸ ಮಾಡಿದ್ದಾರೆ ಅಂತಂದರೆ ಎಲ್ಲ ಜನರು ಮಾತಾಡ್ತಾರೆ, ಆದರೆ ಇವರು ಕಾರ್ಯರೂಪದಲ್ಲಿ ತಂದಂಥ GDP ಎಷ್ಟು ಉನ್ನತ ಮಟ್ಟಕ್ಕೆ ತಂದಿದ್ರು ಅಂತಂದರೆ ಯಾರು ಊಹಿಸ್ಲಿಕ್ಕಿಲ್ಲ ಅಷ್ಟು ಪರಿಸ್ಥಿತಿಯಲ್ಲಿ. ಮತ್ತು ಇವತ್ತು ರಿಸರ್ವ್ ಬ್ಯಾಂಕಿನ ಒಂದು ಸುಧಾರಣೆಯನ್ನು ಯಾವಾಗಾದರೂ ಮಾಡಿದ್ದಾರೆ ಅಂತಂದರೆ ಅದು ಮನಮೋಹನ್ ಸಿಂಗ್ ಅವರು ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವು ಬಹಳ ದುಃಖದಿಂದ ಇವತ್ತು ಮನಮೋಹನ್ ಸಿಂಗ್ ಅವರ ಒಂದು ಮಗಳು ಹುಬ್ಬಳ್ಳಿಯಲ್ಲಿ ಸ್ಟಡಿ ಮಾಡ್ತಾ ಇರ್ತಾರೆ. ಪ್ರಧಾನಮಂತ್ರಿಯವರ ಮಗಳು ಹುಬ್ಬಳ್ಳಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿರೋ ಸಮಯದಲ್ಲಿ ಅವ್ರ ಪಕ್ಕದ ಮನೆಯವರಿಗೆ ಗೊತ್ತಿರೋದಿಲ್ಲ ಇವರು ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಮಗಳು ಅಂತಂತೆ. ಅವ್ರು ಯಾವುದಕ್ಕೂ ತೋರಿಕೆ ಮಾಡೋದಿಲ್ಲ, ಬಣ್ಣದ ಕೆಲಸಗಳಿಲ್ಲ, ಆಡಂಬರ ಇಲ್ಲ, ಆಚಾರ ಇಲ್ಲ. ಅವರು ಸ್ವಂತ ಅವ್ರ ಮಗಳು ಅವ್ರಿಗೆ ಗೊತ್ತಿಲ್ಲಕ್ಕೆ ಇವಳು ಪ್ರಧಾನಮಂತ್ರಿ ಅವ್ರ ಮಗಳಿದ್ದಾಳಂತ. ಅಂಥ ಪರಿಸ್ಥಿತಿಯಲ್ಲಿ ದೇಶದ ಒಂದು ಉನ್ನತ ಸ್ಥಾನಕ್ಕೆ ಇರಿದಂಥ ಮನಮೋಹನ್ ಸಿಂಗ್ ಅವರಿಗೆ ನಮ್ಮ ಇಡೀ ಬಸವ ಕಲ್ಯಾಣ ಈ ನಮ್ಮ ಕಾರ್ಯಾಲಯದಲ್ಲಿ ಧನರಾಜ್ ತಾಡಪಳ್ಳಿ ಅವರ ಸಂಪರ್ಕ ಕಾರ್ಯಾಲಯದಲ್ಲಿ ನಾವು ಎಲ್ಲ ಕಾರ್ಯಕರ್ತರು ನಾವು ಅವರಿಗೆ ಚಿರುಣಿಯಾಗಿರ್ತೀವಿ ಮತ್ತು ನಮ್ಮ ಅಂತರಾಳದ ಶ್ರದ್ಧಾಂಜಲಿಯನ್ನು ಈ ಮೂಲಕ ಅವರಿಗೆ ನಾವು ಸಲ್ಲಿಸ್ತಾ ಇದ್ದೀವಿ ಅಂತಂದು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವರ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ಈ ಒಂದು ದುಃಖವನ್ನು ಸಹಿಸುವಂಥ ಒಂದು ಶಕ್ತಿಯನ್ನು ದೇವರು ಅವರಿಗೆ ಆಶೀರ್ವದಿಸಲಿ ಮತ್ತು ಮುಂದಿನ ದಿನದಲ್ಲಿ ಅವರಂಥ ಪ್ರಧಾನಿ ನಮ್ಮ ದೇಶದಲ್ಲಿ ಬರೋದಿಲ್ಲ, ಬಂದಿಲ್ಲ, ಮುಂದೆ ಬರೋದಿಲ್ಲ ಅಂತ ಹೇಳ್ತಾ ನಾನು ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಈ ದೇಶದ ರಾಜಕಾರಣಿಯಲ್ಲಿ ಅದ್ಭುತ ರೂಪದ ಸ್ವರೂಪಿಯಾದಂಥ ಮನಮೋಹನ್ ಸಿಂಗ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಅವರಿಗೆ ಮನಪೂರ್ವಕವಾದಂಥ ಎಲ್ಲರೂ ಶ್ರದ್ಧಾಂಜಲಿ ಸಲ್ಲಿಸೋಣ ಅಂತಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ.